ಬೇಡ ನನ್ನನ್ನು ನೀನು ಅಪ್ಪರೇ ಹಾಗಾದರೆ ನಿನಗೆ ಮಕ್ಕಳ ಫಲ ಕೊಡಲಿಕ್ಕೆ ಏನು ಆತಂಕವೇ ಇಲ್ಲ. ಹಂಗಾದ್ರೆ ಇಲ್ಲೇ ಶುರು ಹಚ್ಕತ್ತೀರ ಹೆಂಗೆ ಅಂತ ನಾನ್ ನೋಡಿದ್ರೆ ನಿಮ್ಮ ಹತ್ರ ನೋಡಿದ್ರೆ ಯಾಕೋ ಇಲ್ಲೇ ಮುಗ್ಸಂಗ್ ಕಾಣ್ತಾ ಇದ್ದೀರಾ. ಇಲ್ಲಿ ಬೇಡ ಅಪ್ಪರೇ, ಇಲ್ಲಿ ಏನಾದ್ರು ಶುರು ಹಚ್ಕೊಂಡ್ರೆ ಅರ್ಧಂಬರ್ಧಕ್ಕೆ ನಿಂತೋಯ್ತದೆ. ಯಾಕಂದ್ರೆ ಹೊರಗಡೆ ನನ್ ಗಂಡ ಅವನೇ, ಹೆಂಗಿದ್ರು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದೀನಲ್ಲ, ಅಲ್ಲೇ ನಿಮ್ಗೆ ಎಲ್ಲಾ ವ್ಯವಸ್ಥೆನೂ ಮಾಡಿರ್ತೀನಿ, ಅಲ್ಲಿಗೆ ಬಂದ್ಬಿಡಿ. ಅಯ್ಯೋ ಇನ್ನು 5 ನಿಮಿಷದಲ್ಲಿ ಮುಗಿಸ್ಬಿಡ್ತದೆ, ಈಗ ಎಂಡ್ ಆಯ್ತೈತೆ. ಓಂ ಹರ ಏನಿದು ಗದ್ದಲ? ಓಂ ನಮ ಶಿವಾಯ. ಮುಂದುವರಿಸಿ ಮುಂದುವರಿಸಿ. ಆತನನ್ನು ಕರೆದು ನೋಡು ಮಾಡವ್ವ, ಅಪ್ಪರೇ ನಾನು ನಿನ್ನ ಮನೆಗೆ ಬಂದಾಗ ನಿನ್ನ ಗಂಡನಿದ್ದರೆ ಹೇಗೆ? ಅಯ್ಯೋ ನನ್ ಗಂಡ ಅದೊಂದ್ ದಂಡ ಪೀಠ. ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ ಅಪ್ಪರೇ. ಏನಾದ್ರೂ ನೆಪ ಮಾಡಿ ಊರಿಂದ ಆಚೆ ಕಳಿಸ್ತೀನಿ ಅಪ್ಪರೇ. ಬರುವಾಗ ನೀವೊಬ್ರೇ ಬರ್ಬೇಡಿ, ಹೊರಗಡೆ ಕುಂತವ್ರಲ್ಲ ಸಣ್ಣ ಸ್ವಾಮಿಗಳು, ಅವ್ರನ್ನು ಜೊತೆಲಿ ಎತ್ತಾಕ ಬನ್ನಿ. ಆತನನ್ನು ಕರೆದುಕೊಂಡು ಬಂದರೆ ನಮ್ಮ ಕಾರ್ಯಕ್ಕೆ ಆತಂಕ ಆಗುವುದಿಲ್ಲ. ಶಿವಾಯ. ಹರ 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 ಓಂ ಹರ ಹರ. ಹಾಗೇನಾಗೋದಿಲ್ಲ ಹೇಳಿ. ಯಾಕಂದ್ರೆ ನನ್ನ ಹಾಗೆ ಬಹಳ ವರ್ಷಗಳಿಂದ ಮಕ್ಳಾಗದೆ ಇರೋ ನಮ್ಮ ಅಕ್ಕ ಒಬ್ಳು ಮನೆ ಇರ್ತಾಳೆ. ನಿಮ್ಮನ್ನ ನಾನ್ ವಿಚಾರಿಸ್ಕೊತೀನಿ, ಚಿಕ್ಕ ಸ್ವಾಮಿಗಳನ್ನ ನಮ್ಮ ಅಕ್ಕ ವಿಚಾರಿಸ್ಕೊತಾಳೆ. ಅಕ್ಕ, ಹಾಗಾದರೆ ನಾವಿಬ್ಬರು ಪಕ್ಕ, ನಾವಿಬ್ಬರು ಕೂಡೇ ಬರ್ತೇವೆ. ಸರಿ ಅಪ್ಪರೇ, ನಾನ್ ಬಂದು ತುಂಬಾ ಹೊತ್ತಾಯ್ತು, ನಾನಿನ್ ಬರ್ಲಾ? ಮಾಡು, ಮರಿಬೇಡ ಕಣವ್ವ. ಮಂಗಳವಾರ ದಿನ ಬರ್ತೀನಿ, ಮರಿಬೇಡ. ನಿಮ್ದನ್ನ ಕಿತ್ತು ಕೈ ಕೊಡೋವರ್ಗು ನಾನೇನ್ ಮರಿತೀನಿ. ನಿಮ್ಗೆ ಔತಣ ಕೊಡೋವರ್ಗು ನಾನು ಎಲ್ಲಿ ಮರಿತೀನಿ ಅಲ್ಲ ಅಪ್ಪರೇ. ಮಾಡವ್ವ ಅಪ್ಪರೇ ಮಾಡವ್ವ, ಸ್ವಲ್ಪ ತಾಳವ್ವ ತಾಳವ್ವ ಬಾರವ್ವ. ಸಿದ್ದು ಸಿದ್ದು, ಏ ಸಿದ್ದಪ್ಪ, ಈ ಭಕ್ತಳು ಹೋಗುತ್ತಾಳಂತೆ ಕಣೋ. ಇವಳಿಗೆ 1 ಡಜನ್ನು ಬಾಳೆಹಣ್ಣು, ಕಲ್ಲು ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಜೇನುತುಪ್ಪ, ಎಲ್ಲ ಖರ್ಜೂರ ಎಲ್ಲವನ್ನೂ ಕೊಟ್ಟು ಕಳುಹಿಸು. ಮನೆಯಲ್ಲಿ ಹೋಗಿ ಈಚಿಕ್ಕಿ ರಸಾಯನವನ್ನು ಮಾಡಿಕೊಂಡು ತಿನ್ನಲಿ. ಅಪ್ಪರೇ ಅಷ್ಟೊಂದ್ಸತಿ ಈಚಕ್ಬೇಕ? ರಸಾಯನ ಆಗಬೇಕಾದ್ರೆ ಈಚಿಕಿ ರಸಾಯನ ಮಾಡಬೇಕು. ಅದೆಷ್ಟು ಈಚೆ ಈ ವಯಸ್ಸಿಗೆ ಬಂದಿರೋ ಏನೋ. ಕೊಟ್ಬಿಟ್ರೆ ನಾವು ಹೊಂಟೋಗ್ತೀವಿ ಬೇಗ. ಕೊಟ್ಟೆ ಕಳಿಸು. ಕೊಡ್ತೀನಿ, ಬಾಮ್ಮ ಹಾಕ್ತೀನಿ, ಹಾಕಿಸ್ಕವೆ. ಅದೇ ಪ್ರಸಾದನ. ಯಾರು ಮಾತಾಡೋದು ಸರಿ ಕೇಳಿಸ್ತಾನೆ ಇಲ್ವೇ? ಗೋಡಂಬಿ, ದ್ರಾಕ್ಷಿ, ಖರ್ಜೂರ ಎಲ್ಲ ಇದ್ರಲ್ಲೇ ಐತೆ. ಪುರಿ ಐತೆ. ಅಪ್ಪರೇ ಇದು ನಿಮ್ದ ಸ್ವಾಮಿಗಳ್ದೆ ನಮ್ದು. ಅದಕ್ಕೆ ಎಲ್ಲ ಪಿಚ್ಕೆ ಹೋಗುತ್ತೆ. ಮರ್ತ್ಬಿಟ್ಟಿದ್ದೆ ಕಣೋ, ನಮ್ಮ ಕಾಟೂರ ಕಾಂತು ಕೇರಳಕ್ಕೆ ಹೋಗಿದ್ನಂತೆ. ಅಲ್ಲಿ ಒಂದು ಕತ್ತು ಬಾಳೆಹಣ್ಣನ್ನು ನನಗೆ ಕೊಟ್ಟಿದ್ದ. ತಿನ್ನಿ ಗುರುಗಳೇ ಅಂತ. ಆ ಕತ್ತು ಬಾಳೆಹಣ್ಣು ಅಲ್ಲೇ ಇರ್ಬೋದು, ಕಣೋ ಅಲ್ಲೇ ಇರುತ್ತೆ, ಇಲ್ಲ ಅಂದ್ರೆ ನಮ್ಮ ಮಠದಲ್ಲಿ ಇರುತ್ತೆ. ಈ ಬೆಲ್ಲವನ್ನು ಕೊಟ್ಟು ಕಳಿಸು. ಕೇಳಿದ್ರೆ ಕೊಟ್ಬಿಟ್ಟೆ. ಕೊಟ್ಟು ಕಳಿಸು ಬೆಲ್ಲ. ಕೊಡ್ತೀನಿ. ಅದ್ ಅದ್ರಲ್ಲೇ ಇರ್ಲಿ ಬಿಡಿಯಪ್ಪರೆ, ಎಲ್ಲ ನಿಮ್ಮ ಅಪ್ಪರ್ದು ಸೋರೋಗದೆ. ಹಂಗೆ ಹಿಂಗೆ ತಗೊಂಡೋಗ್ತೀನಿ ಅಪ್ಪರೇ. ನಿಮ್ ವಿಷಯ ಎಲ್ಲ ಮಾತಾಡಿದೀನಿ. ನಮ್ಮ ಅಕ್ಕ ನಿಮ್ಮ ಅಕ್ಕನ ಪಕ್ಕ ಅಪ್ಪರೇ ಜೋಲ್ ಸುಲಿತೈತಿ ಅಪ್ಪರೇ. ನಾನಿನ್ ಬರ್ಲ? ಮಂಗಳವಾರ
ಮುಗಿಸ್ಕೊಂಡು ಹೋದೆ ಗೊತ್ತಾ, ಒಳಗ್ ಹೋದ್ಮೇಲೆ ಗೊತ್ತಾಗಿದ್ದು ಹಿರಿಯ ಸ್ವಾಮಿಗಳದು ಹೆಂಗದೆ ಗೊತ್ತಾ. ಮಂತ್ರ 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 ನನಗ್ ಚೆನ್ನಾಗ್ ಹಾಕಿದ್ರು, ನಾನು ಹಾಕಿಸ್ಕ ಬಂದಿದ್ದೀನಿ. ಇನ್ನು ಚೂರು ಪಾರು ಉಳಿದಿದ್ರೆ ನಿನಗೂ ಹಾಕ್ತಾರೆ, ಹೋಗಿ ಹಾಕಿಸ್ಕ ಬರೋದು. ಆಯ್ತು ಬಿಡು. ಹುಷಾರು ಹುಷಾರು, ಮ್ಯಾಕೆ ತಲೆ ಎತ್ ನೋಡ್ಬೇಡ, ಹಂಗೆ ಕಾಲ್ ಮಾಡಿ. ಓಂ ಮರಹರ ಪಾಪಿ ಮುಂಡದೆ ಮೇಳವನಾಗು. ನೋಡು ಭಕ್ತ, ನಿಮ್ಮ ಮನೆಯವರ ಎದುರಿಗೆ ಎಲ್ಲಾ ವಿಚಾರವನ್ನು ಮಾತಾಡಿದ್ದೀರಿ. ಆದಷ್ಟು ಬೇಗ ನಿಮ್ಮ ಅಭಿಲಾಷೆ ನೆರವೇರುತ್ತೆ, ನೀನು ಹೊರಡಬಹುದು. ನಾವೀಗ ಲಿಂಗ ಪೂಜೆಗೆ ಕೂರುವ ಸಮಯವಾಗಿದೆ. ಏನೋ ಪ್ರಸಾದ ಪ್ರಸಾದ ಪ್ರಸಾದ. ಏ ಸಿದಾ, ಈ ಪಾಪಿಯು ಹೋಗುತ್ತಾನಂತೆ ಕಣೋ. ಅಲ್ಲೆಲ್ಲೋ ಶಿವಣ್ಣ ಅಂಗಡಿ ಬಾಕಲು ತೆಗ್ದಿದ್ದಾನೆ. 1 ಲೀಟರ್ ಕಡಲೆಪುರಿ, 2 ಗೋಮಳೆ ಪಟ್ಟಣ, 2 ತೆಗೆದು ಕೊಟ್ಟು ಕಳುಹಿಸು. ಮನೆಯಲ್ಲಿ ಕುಂದಿಕೊಂಡು ಮುಕ್ಕಲಿ ಪಾಪ. ಸ್ವಾಮಿಗಳೇ, ಕೈ ಬೇಳೆ ಕಾಲ್ ಗೆಜ್ಜೆ ಸ್ವಾಮಿ ಕೇಳಿದ್ರೆ ಖರ್ಜೂರ, ದ್ರಾಕ್ಷಿ, ಒಣದ್ರಾಕ್ಷಿ ಎಲ್ಲ ಕೊಡ್ತಿರಲ್ಲ, ನಮಗ್ ಮಾತ್ರ ಯಾಕೆ ಕಡ್ಲೆಪುರಿ? ನೋಡು ಭಕ್ತ, ಇದು ನಮ್ಮ ಮಠದ ಆಜ್ಞೆ. ಹೆಣ್ಣು ಮಕ್ಕಳಿಗೆ ರಸಾಯನವಾಗುವಂತೆ ಕೊಡುತ್ತೇವೆ, ನಿಮಗೆ ಕಡ್ಲೆಪುರಿಯನ್ನು ಕೊಡುತ್ತೇವೆ. ಈಗ 10 ನಿಮಿಷದಲ್ಲಿ ನಮ್ಮ ಅಣ್ಣ ನಿತ್ಯಾನಂದ ಸ್ವಾಮಿಗಳು ಫೋನ್ ಮಾಡಿದ್ರು. ನಾಳೆಯಿಂದ ಬರುವ ಹೆಣ್ಣು ಭಕ್ತರಿಗೆ ಹಲವವನ್ನು ಕೊಡು ತಮ್ಮ ಅಂತ. ಗಂಡು ಭಕ್ತರಿಗೆ 1/4 kg ಉರುಗಡ್ಡಲೆಯನ್ನು ಕೊಡು, ಮುಕ್ಕಿಕೊಂಡು ಹೋಗಲಿ ಅಂತ ಇವಾಗ ಫೋನ್ ಮಾಡಿದ. ಆಯ್ತು ಬುದ್ಧಿ, 2 ಡೋಸ್ ಬುದ್ಧಿ. ಹೋಗಿದ್ ಬಾ, ನಿನಗೆ ಮಂಗಳವಾಗಲಿ. ಮಂಗಳವಾರ ಮಾಡವ, ಬರ್ತೀನಿ ಕಲವ, ಮರಿಬೇಡ ಮಾಡವ. ಸಿದ್ಧ, ನೀವೊಬ್ರೇ ಹೋಯ್ತೀರಿ, ನೀವೊಬ್ರೇ ಮಾಡ್ತೀರಿ, ನೀವೊಬ್ರೇ ಹೋಯ್ತೀರಿ, ನೀವೊಬ್ರೇ ಮಾಡ್ತೀರಿ ಅನ್ನಲ್ಲೋ ಬಿಟ್ರೆ ಅದು ಮಾಡ್ಬಿಡೋರಿ. ಅವ್ರ ಅಕ್ಕ ಬೇರೆ ಇದ್ದಳಂತೆ ಕಣೋ. ಕೇಳಿಸ್ತು. ನೀನು ಅವ್ರ ಅಕ್ಕನ್ಗೆ ಹಾಕು, ನಾನು ಮಳಿಗೆ ಹಾಕ್ತೀನಿ. ಮಾಡೋ ಸಾರಾಯಿ ಸೀಸೆಯಲ್ಲಿ ನನ್ನ ದೇವಿ ಕಾಣುವಳು, ಸುಮಬಾಣವೇ ಅವಳಾಗುತ್ತ ನನ್ನ ದೇಹ ಸೇರಿದಳು. ಉಸಿರಾಟವೇ ವಿಷವಾಗುತ್ತ ನನ್ನ ಜೀವ ಜೀರಿದಳು. ಆಹಾ Wine is better than whiskey. This is thought is country. ಈ ಕಲಿಯುಗದಾಗ ಈ ಸಾರಾಯಿಗಿಂತ ಮಿಗಿಲಾದ ವಸ್ತುನೇ ಇಲ್ಲ. ಯಾಕೆ ಅಂದ್ರ ಹಿಂದಿನ ಕಾಲದಾಗ ದೇವತೆಗಳು ಸಮುದ್ರ ಮಂಥನ ಮಾಡ್ತಿದ್ರಲ್ಲ, ಅವಾಗ ಉಟ್ಕೊಂಡ್ಬಿಟ್ಲು ಈ ನಮ್ಮ ತಾಯಿ. ಈಗಿನ ನಮ್ಮ ಸರ್ಕಾರದವ್ರು ಒಳ್ಳೆ ಕೆಲಸ ಮಾಡವ್ರೆ ನೋಡ್ರಿ. ಈ ನನ್ನ ತಾಯಿನ ಎಲ್ ಬೇಕಂದ್ರೆ ಅಲ್ಲೇ ಸಿಗಂಗ್ ಮಾಡವ್ರೆ. ಈ ನನ್ನ ತಾಯಿಗೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟೈತೆ. ನಾನಂತೂ ಈ ತಾಯಿಗೆ ಫುಲ್ ದಾಸೆ ಆಗ್ಬಿಟ್ಟಿದ್ದೀನಿ. ನಾನು ಸರ್ವಸ್ವನೇ ಅರ್ಪಿಸ್ಬಿಟ್ಟಿದ್ದೀನಿ. ದಿಲೀಪನಿಂದ 1 ಲಕ್ಷ ವರದಕ್ಷಿಣೆ ಹಣ ಪಡೆದ ಕಾಲ ಜಳ ಅಂತ ಖಾಲಿ ಆಗೋಗಿದೆ. ನಿನ್ನ ತಾಯಿಗೆ ಏನ್ ಮಾಡೋದು ಹೇಳಿ. ನಾನು ಹೆಂಡ್ತಿ ಮನೆಗೋದ್ರೆ ಎಣ್ಣೆ ಕುಡಿಬೇಡಿ ಸ್ವಾಮಿ ಅಂತಾಳೆ. ಅವಳಿಗೇನ್ರಿ ಗೊತ್ತ್ರಿ ಈ ಸಾರಾಯಿ ಗತ್ತು. ನಾನಂತೂ
ಕಟ್ಕೊಂಡ್ ಹೆಂಡ್ತಿ ಬೇಕಾದ್ರೂ ಬಿಟ್ಟನು. ಈ ಸಾರಾಯಿ ಅಂತೂ ಬಿಡೋದಿಲ್ಲ. ಮಾನವನಾಗಿ ಹುಟ್ಟಿದ ಮೇಲೆ ಎಲ್ಲ ಸುಖನು ಪಡಿಬೇಕು. ಹೆಂಡ್ತಿ ದೇವಕ್ಕೂ ಜೈ, ಕಂಟ್ರಿ ಬ್ಯಾಂಡಕ್ಕೂ ಜೈ. ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಹೆಂಡ ಮುಟ್ಟದ ಕೈನ, ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಹೆಂಡ ಮುಟ್ಟದ ಕೈನ, ಭೂಮಿ ಯುದ್ಧಕ್ಕೆ ಬಗ್ಗಿಸ್ತೀನಿ ಹೆಂಡ ಮುಟ್ಟದ ಮೈನ, ಭೂಮಿ ಯುದ್ಧಕ್ಕೆ ಬಗ್ಗಿಸ್ತೀನಿ ಹೆಂಡ ಮುಟ್ಟದ ಮೈನ. ಸಗಿಲ ಎಲ್ಲಿಗೆ ಹೋಗಿದೆ? ಆ ತಾಯಿ ಜಗನ್ಮಾತೆ ದೇವಸ್ಥಾನಕ್ಕೆ ಹೋಗಿದ್ದೆ ರೀ. ಏನ ಅಲ್ಲಿಗೆ ಯಾಕೆ ಹೋಗಿದೆ? ನೀವು ಕಲ್ತಿರೋ ದುಶ್ಚಟಗಳನ್ನ ಬಿಡಿಸಿ ಸನ್ಮಾರ್ಗದಲ್ಲಿ ನನ್ನ ಗಂಡನ ನಡೆಯೋಗ್ ಮಾಡು ತಾಯಿ ಅಂತ ಬೇಡ್ಕೊಂಡು ಬರಕ್ ಹೋಗಿದ್ದೆ. ಏನ ನನ್ನ ತಾಯಿಗ ನನ್ ಕೆಟ್ಟ ಚಟ ಎಲ್ಲ ಬಿಡಿಸ ಒಳ್ಳೆತನ ಮಾಡೋ ಶಕ್ತಿ ಆಯ್ತಾ? ಯಾಕ್ರಿ ಈಗ ಮಾತಾಡ್ತೀಯ? ಆ ತಾಯಿ ಇರೋದ್ರಿಂದನೇ ಈ ಪ್ರತಿಯೊಂದು ಜೀವರಾಶಿಗಳು ಬದುಕ್ತಾ ಇರೋದು. ಆ ತಾಯಿ ಅಪ್ಪಣೆ ಇಲ್ಲ ಅಂದ್ರೆ ಒಂದೇ ಒಂದು ಹುಲ್ ಕಡ್ಡಿ ಕೂಡ ಅಳ್ಳಾಡೋದಕ್ಕೆ ಸಾಧ್ಯ ಇಲ್ಲ. ಆ ಜಗನ್ಮಾತೆ ಮನಸ್ಸು ಮಾಡಿದ್ರೆ ಒಂದೇ ಒಂದು ಕ್ಷಣ ಸಾಕು ನೀವು ಸನ್ಮಾರ್ಗದಲ್ಲಿ ನಡೆಯೋದಿಕ್ಕೆ. ನೋಡಿ ತಗೊಳ್ರಿ. ನಾನ್ ಸುರಾದೇವಿ ತೀರ್ಥಕ್ಕಿಂತ ನಿನ್ ಕಲ್ದ ಕಾತೇಳಿ ನೀರು ಹೆಚ್ಚು ಅಂತ ಹೇಳ. ನಾನಂತೂ ಈ ಸುರಾದೇವಿ ಬಿಟ್ಟು ಬೇರೆ ಏನು ಬೇಡ. ಏನ್ರಿ ಇದು? ಕಟ್ಕೊಂಡು ಹೆಂಡ್ತಿದ್ದು ಹೊಟ್ಟೆ ನೆತ್ತಿ ಅನ್ನೋ ಪರಿವೇ ಇಲ್ದೇನೆ ಈ ಹೆಂಡಕ್ ದಾಸರಾಗಿ ಆ ಜಗನ್ಮಾತೆ ತೀರ್ಥನ ನಿಂದಿಸ್ತಾ ಈ ಸುರದೇವಿನ ಹೊಗಳುತ್ತಾ ಇದ್ದೀರಲ್ರಿ. ಮನೆಗ್ ಬಂದು 3 ದಿನ ಆಯ್ತು, ಬನ್ರಿ ಮನೆಗೆ ಹೋಗೋಣ. ಏನ ಮನೆಗೆ ಬಂದು 3 ದಿನ ಆಯ್ತಾ? ಇನ್ನು 1 ವಾರ ಬರಲ್ಲ, ಏನ ಮಾಡ್ತೀಯಾ? ನಾನೇನ್ರಿ ಮಾಡಕ್ಕಾಗುತ್ತೆ? ಈ ಸುಖ ಅನುಭವಿಸ್ಲಿ ಅಂತಾನೇನಾ ನಮ್ಮ ಅಣ್ಣ ನಮ್ಮ ತಂದೆ ತಾಯಿ ನಿಮಗೆ ನನ್ನನ್ನ ದಾರೆ ಎರೆದ್ಕೊಟ್ಟಿದ್ದು. ಸಾಕಿಲ್ಲ, ನಾನು ನಿಮ್ಮ ಅಣ್ಣ ಹತ್ರ ಮದುವೆ ಮಾಡ್ಕೊಡು ಅಂತ ಬಂದಿರಲಿಲ್ಲ. ಅವನೇ ಬಂದ ನನ್ನ ಕಾಲು ಹಿಡ್ಕೊಂಡ ನನ್ನ ತಂಗಿ ಕೂತ್ಗೆ ತಾಳಿ ಕಟ್ಟು ಅಂದ. ಅದಕ್ಕೆ ಕಡ್ತೆ. ಈಗ ನನ್ನ ಸುರದೇವಿಗೆ ಕಾಸಿಲ್ಲ. ಏಯ್ ನಿನ್ ಕೀಳಿರೋ ಬೇಂಡ್ವಾಳ ಬೇಚ್ಕೊಡಲ್ಲ. ನೋಡಿ, ನೀವು ಸರಿಯಾದ ಮಾರ್ಗದಲ್ಲಿ ನಡಿತೀನಿ ಅನ್ನೋದಾದ್ರೆ ನನ್ನ ಮಾಂಗಲ್ಯನೇ ಬಿಚ್ಕೊಡ್ತಿದ್ದೆ. ನೀವು ಸರಿಯಾದ ಮಾರ್ಗದಲ್ಲಿ ನಡೆಯಲ್ಲ ಅಂತ ಗೊತ್ತಿದ್ಮೇಲೆ ಯಾಕ್ರಿ ಬಿಚ್ಕೊಡ್ಬೇಕು ನಾನು? ಅದನ್ನು ಬಿಚ್ಕೊಡಲ್ಲ. ಇನ್ನು 10 ಕ್ವಾಟ್ರಿ ಹೆಚ್ಚಿಗೆ ಬರ್ತವೆ, ಅದನ್ನು ಬಿಚ್ಕೊಡ ರೀ. ನೋಡಿ, ನೀವು ನಿಜವಾಗ್ಲೂ ಬದಲಾಗಿ ನಮ್ಮ ಸಂಸಾರ ಸರಿ ಹೋಗುತ್ತೆ ಅಂದ್ರೆ ಹೋಲೆ ಏನು ನನ್ನ ಮಾಂಗಲ್ಯನು ಕೊಡ್ತಾ ಇದೆ. ಆದ್ರೆ ನೀವು ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಅಂತ ಗೊತ್ತಿದ್ಮೇಲೆ ನಾನು ನೋಡ್ಬೇಗಳನ್ನ ಕೊಟ್ಟು ನನ್ನ ಕಾಲಿಗೆ ನಾನೇ ಮುಳ್ಳನ್ನ ಸುಚ್ಕೊಳ್ಳೋ ಕೆಲಸ ಮಾಡಲ್ಲ. ಸಾಕಿಲ್ಲ, ನನಗೆ ಅನುಗ್ರಹ ಮಾಡ್ತೀಯಲ್ಲ. ಏಯ್ ನಾನು ಯಾರ? ನೀನ್ ದೇವ್ರು. ಬೇಚ್ಕೊಳ ಬೇಚ್ಕೊಳ. ದಯವಿಟ್ಟು ನೀವು ಕಾಲಿಗೆ ಬೇಚ್ಕೊಳ. ಬೇಚ್ಕೊಳ, ಸುಮ್ ಬೇಚ್ಕೊಳ. ಈ ಓಲೆ ನನಗೆ ಹೇಳ್ತಿ, ನನಗೆ ಪ್ರೀತಿ ಕಾಣಿಕೆಯಾಗಿ ಕೊಟ್ಟಿರೋದು ಕಣ್ರಿ. ನಿಮ್ ತಮ್ಮಯ್ಯ ಅಂತೀನಿ ಬಿಟ್ಬಿಟ್ರಿ. ಏಯ್ ನಾನು ಪ್ರೀತಿಯಿಂದನೇ ಕೇಳ್ತಾ ಇರೋದು. ಸುಮ್ ಬೇಚ್ಕೊಳ. ಈ ಬಾಳಲು ಶಾಂತಿಯಲ್ಲಿ
ಗಾಳಿಯೇ ಬೀಸಿದೆ ಓ ಅನುದಿನವೂ ಸಂತೋಷವ ಹುಡುಕುತ್ತಲೇ ನಾ ಸೋತಿನಿ ಅನುರಾಗವೇ ಮುಳ್ಳಾಯಿತೇ ಹೇಳ್ಕೊಳಕೊಂದೂರು ತಲೆಮೇಲ ಮನ್ಸೂರು ಮಲ್ಗಾಕೆ ಭೂಮ್ತಾಯಿ ಮಂಚ ಕೈಡ್ಬಿಟ್ ನನ್ಸ ನಗ್ನಗ್ತಾ ಉಪ್ಗಂಜಿ ಕೊಡ್ರಾಯ್ತು ರತ್ನ ಪ್ರಪಂಚ ಕೊಡ್ರಾಯ್ತು ರತ್ನ ಪ್ರಪಂಚ